ಅಧ್ಯಾಯ 4 ಶ್ಲೋಕ 14. ನಮಾಂ ಕರ್ಮಾಣಿ ಲಿಂಪಂತಿ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ ಕರ್ಮಭಿರ್ನ ಸ ಬಧ್ಯತೆ. ಹೇಳಿಕೊಡುವುದನ್ನು ಅನುಸರಿಸಿ ನಮಾಂ ಕರ್ಮಾಣಿ ಲಿಂಪಂತೆ ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮ ಫಲೇ ಸ್ಪೃಹ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ ಕರ್ಮಭಿರ್ನ ಸ ಬಧ್ಯತೆ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ನಿರ್ಲಿಪ್ತತೆ. ಗೀತೆಯ ಮುಖ್ಯ ಬೋಧನೆ ನಿರ್ಲಿಪ್ತತೆ. ಮಾನವನ ಉನ್ನತ ಅಭಿವೃದ್ಧಿಗೆ ನಿರ್ಲಿಪ್ತತೆ ಅಗತ್ಯವಾದುದು. ಒಬ್ಬನಿಗೆ ಆಸಕ್ತಿ ಇದೆ, ಪ್ರಸಕ್ತಿ ಇದೆ, ಸ್ಫೂರ್ತಿ ಇದೆ, ಅದರ ಜೊತೆಗೆ ನಿರ್ಲಿಪ್ತತೆಯೂ ಇದೆ. ಇದೊಂದು ಅಚ್ಚರಿಯ ಸಂಗತಿ ಅಂತ ಅನ್ನಿಸುತ್ತೆ. ಇವೆಲ್ಲವೂ ಒಬ್ಬನಲ್ಲಿ ಇದ್ದಾಗ ಕಷ್ಟಪಟ್ಟು ಮಹತ್ತಾದ ಬಲದೊಂದಿಗೆ ಕೆಲಸ ಮಾಡ್ತಾನೆ. ಆದರೂ ಮನಸ್ಸು ನಿರ್ಲಿಪ್ತವಾಗಿರುತ್ತೆ. ಇದೇ ಗೀತೆಯ ಕೇಂದ್ರ ಬೋಧನೆ. ಮನಸ್ಸು ನಿರ್ಲಿಪ್ತವಾಗಿದ್ದಾಗ ಹೆಚ್ಚು ಸೃಷ್ಟ್ಯಾತ್ಮಕವಾಗಿ ಇನ್ನೂ ಒಳ್ಳೆಯ ಕೆಲಸ ಮಾಡಬಹುದು. ಸೃಜನಾತ್ಮಕತೆ ಬಂಧಿತವಾದ ಮನಸ್ಸಿನಿಂದ ಬರೋದಿಲ್ಲ. ನಿರ್ಲಿಪ್ತವಾದ ಮನಸ್ಸಿನಿಂದ ಮಾತ್ರ ಅದು ಬರೋದಿಕ್ಕೆ ಸಾಧ್ಯ. ಒಬ್ಬ ಎಲ್ಲ ಕ್ರಿಯೆಗಳನ್ನೂ ಮಾಡಬಹುದು, ಆದರೆ ಆ ಕ್ರಿಯೆಗಳು ಅವನನ್ನು ಕಟ್ಟಿ ಹಾಕೋದಿಲ್ಲ. ಶ್ರೀಕೃಷ್ಣ ಹೇಳೋದು, ಪ್ರಪಂಚದ ಯೋಗಕ್ಷೇಮಕ್ಕಾಗಿ ಕಷ್ಟಪಟ್ಟು ದುಡಿಯುವೆನು, ಆದರೆ ಪರಿಪೂರ್ಣವಾಗಿ ನಿರ್ಲಿಪ್ತನೂ ಆಗಿರುವೆನು ಅಂತ. ನೀವು ನನ್ನ ಅಂತಸ್ತನ್ನ ಹೀಗೆ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಅನುಷ್ಠಾನಗೊಳಿಸಲು ಪ್ರಯತ್ನಿಸಿದರೆ ನೀವೂ ಸಹ ಕರ್ಮಗಳಿಂದ ಬಂಧಿತರಾಗೋದಿಲ್ಲ. ಹೀಗೆ ಕ್ರಿಯೆಯ ಮೇಲೆ ಒತ್ತು ಇದ್ದರೂ ಅದು ಒಂದು ವಿಶಿಷ್ಟವಾದ ಧೋರಣೆಯಿಂದ ಮಾಡಿದ ಕ್ರಿಯೆ ಆಗಬೇಕು. ಆ ಧೋರಣೆಯೇ ನಿರ್ಲಿಪ್ತತೆ. ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದಕ್ಕೆ ಹೀಗೆ ಹೇಳ್ತಾರೆ. ಪ್ರಾರಂಭದಲ್ಲಿ ಅದು ಅಭ್ಯಾಸ ಮಾಡೋದಕ್ಕೆ ಬಹಳ ಕಷ್ಟವಾದರೂ ಅದರಿಂದ ಏನೂ ತೊಂದರೆ ಇಲ್ಲ. ಕರ್ಮ ಬಂಧನ ಇರುತ್ತೆ, ಅದರೊಂದಿಗೆ ಸ್ವಲ್ಪ ತೊಳಲಾಡಲಿ, ಆದರೆ ಕ್ರಿಯೆಯನ್ನ ಮುಂದುವರೆಸಲಿ. ಅಂತಹ ಪ್ರಯತ್ನದಿಂದ ಮನುಷ್ಯ ಆಧ್ಯಾತ್ಮಿಕ ಬಲವನ್ನು ಹೆಚ್ಚಿಸಿಕೊಂಡಾಗ ಆ ನಿರ್ಲಿಪ್ತ ಸ್ಥಿತಿಯನ್ನು ತಲುಪ್ತಾನೆ. ಮೊದಲ ಪ್ರಯತ್ನದಲ್ಲೇ ನಾವು ತುಂಬ ನಿರ್ಲಿಪ್ತರಾಗಬೇಕು ಅಂತ ಯಾರೂ ನಿರೀಕ್ಷಿಸೋದಿಲ್ಲ. ಸ್ವಾಮಿ ವಿವೇಕಾನಂದರು ತಮ್ಮ ಕರ್ಮಯೋಗದಲ್ಲಿ ಹೀಗೆ ಹೇಳಿದ್ದಾರೆ, ನೀವು ನಿಮ್ಮ ಜೀವನದ ಪ್ರಾರಂಭದಲ್ಲಿ ನಿಮ್ಮ ಮನಸ್ಸು ಪೂರ್ಣವಾಗಿ ಅದಕ್ಕೆ ಅಂಟಿಕೊಂಡಿರುತ್ತೆ, ಪರವಾಗಿಲ್ಲ, ಮುಂದುವರಿಯಿರಿ. ಆದರೆ ಉಪದೇಶ ನಿಮ್ಮೆದುರಿಗೆ ಇರಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ
ನಿರ್ಲಿಪ್ತತೆಯನ್ನ ಅಭ್ಯಾಸ ಮಾಡಿ ನಿಧಾನವಾಗಿ ನಿಮಗೆ ಬಲ ಬರುತ್ತೆ. ಅನಂತರ ಒಂದು ಕಾಲದಲ್ಲಿ ನಿಮಗೇ ಅನಿಸುತ್ತೆ, ಹೌದು, ನಾನೀಗ ನಿರ್ಲಿಪ್ತನಾಗಿರುವೆ ಅಂತ. ನನ್ನನ್ನು ನಾನು ಶರೀರದಿಂದ ಬೇರ್ಪಡಿಸಿಕೊಂಡಾಗ ನಾನು ಪಾತ್ರೆಯಿಂದ ಪಾತ್ರೆಯೊಳಗಿರುವುದನ್ನು ಬೇರ್ಪಡಿಸ್ತೇನೆ. ಈಗ ಅವೆರಡೂ ಮಿಶ್ರವಾಗಿವೆ. ನಾನು ಅನಂತ ಆತ್ಮ ಅಂತ ಅರ್ಥ ಮಾಡಿಕೊಳ್ಳೋದಿಕ್ಕೆ ಪ್ರಾರಂಭಿಸ್ತಾ ಇದ್ದಂತೆ ಈ ಮನೋದೈಹಿಕ ಸಂಕೀರ್ಣ ಕೇವಲ ಒಂದು ಉಪಕರಣವಾಗಿ ಕಾಣುತ್ತೆ. ಅದು ಬರುತ್ತೆ, ಹೋಗುತ್ತೆ. ಆದರೆ ನಾನು ಉಳಿಯುತ್ತೇನೆ. ನಿರ್ಲಿಪ್ತತೆಯ ಭಾವ ಬರೋದು ಈ ಹಂತದಲ್ಲಿ. ಈ ಎರಡು ಪರಿಸ್ಥಿತಿಗಳನ್ನು ಶ್ರೀರಾಮಕೃಷ್ಣರು ಹಸಿ ತೆಂಗಿನಕಾಯಿ ಮತ್ತು ಒಣಗಿದ ಕೊಬ್ಬರಿಗೆ ಹೋಲಿಸ್ತಾರೆ. ಹಸಿ ಎಳೆನೀರಿನ ಕಾಯಿಯನ್ನು ಒಡೆದರೆ ಒಳಗಡೆ ಮೃದುವಾದ ತಿರುಳು ಇರುತ್ತೆ. ತಿರುಳನ್ನು ಹೆರೆದು ತೆಗೆದರೆ ತಿರುಳಿನ ಜೊತೆಗೆ ಸ್ವಲ್ಪ ಕರಟವೂ ಸೇರಿ ಬರುತ್ತೆ. ಏಕೆಂದರೆ ತಿರುಳು ಕರಟಕ್ಕೆ ಅಂಟಿಕೊಂಡಿದೆ. ಆದರೆ ಒಣಗಿದ ನಂತರ ಕೊಬ್ಬರಿ ಕರಟದಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರುತ್ತೆ. ಅಂತೆಯೇ ಮಾನವನ ಮನಸ್ಸೂ ಸಹ ನಿರ್ಲಿಪ್ತವಾಗಬಹುದು. ಮಹಾತ್ಮ ಗಾಂಧಿ ಗೀತಾ ವ್ಯಾಖ್ಯಾನಕ್ಕೆ ಅನಾಸಕ್ತಿ ಯೋಗ ಅನ್ನೋ ಶೀರ್ಷಿಕೆಯನ್ನು ಕೊಟ್ಟರು. ಆಸಕ್ತಿ ಅಂದರೆ ಅಂಟಿಕೊಳ್ಳೋದು, ಅನಾಸಕ್ತಿ ಅಂದರೆ ಅಂಟಿಕೊಳ್ಳದೇ ಇರೋದು. ಅದೇ ಯೋಗದ ಬಗ್ಗೆ ಗೀತೆಯ ಸಂದೇಶ. ನಮಾಂ ಕರ್ಮಾಣಿ ಲಿಂಪಂತಿ. ಕರ್ಮಾಣಿ ಅಂದರೆ ಸಕಲ ವಿಧ ಕರ್ಮಗಳು. ಮಾಂ ನನ್ನನ್ನು, ನ ಲಿಂಪಂತಿ ಅಂದರೆ ಅಂಟಿಕೊಳ್ಳುವುದಿಲ್ಲ. ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ. ನಮೇ ಕರ್ಮಫಲೇ ಸ್ಪೃಹ. ಕರ್ಮಫಲೆ ಅಂದರೆ ಕರ್ಮಗಳ ಫಲದಲ್ಲಿ. ಮೇ ನನಗೆ, ಸ್ಪೃಹ ಅಂದರೆ ಬಯಕೆಯು, ನ ಅಂದರೆ ಇರುವುದಿಲ್ಲ. ನಾನು ಕರ್ಮ ಫಲವನ್ನು ಬಯಸುವುದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ. ಯಾವ ಕರ್ಮವೂ ನನ್ನನ್ನೆಂದೂ ಅಂಟುವುದಿಲ್ಲ. ಅಂತೆಯೇ ನಮೇ ಕರ್ಮಫಲೇ ಸ್ಪೃಹ. ನನಗೂ ಯಾವ ಕರ್ಮ ಫಲಗಳ ಮೇಲೂ ಆಸೆ ಇಲ್ಲ. ಶ್ರೀಕೃಷ್ಣ ಕರ್ಮವನ್ನ ಮಾಡ್ತಾನೆ, ಆದರೆ ಕರ್ಮ ಅವನಿಗೆ ಅಂಟೋದಿಲ್ಲ. ಅವನು ಅನಾಸಕ್ತನಾಗಿರುವನು. ಹೇಗೆ ಅಂದರೆ, ತಾವರೆ ಎಲೆಯ ಮೇಲೆ ನೀರಿದೆ, ಆದರೆ ನೀರು ಎಲೆಗೆ ಅಂಟಿಕೊಂಡಿಲ್ಲ. ಶ್ರೀರಾಮಕೃಷ್ಣರು ಹೀಗೆ ಹೇಳ್ತಿದ್ರು, ಕೆಸರಿನ ಮೀನಿನಂತೆ ಇರಿ ಅಂತ ಹೇಳ್ತಿದ್ರು. ಮೀನು ಕೆಸರಿನಲ್ಲಿದೆ, ಆದರೆ ಕೆಸರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಆ ಮೀನು ಅಷ್ಟು ನುಣುಪಾಗಿದೆ, ಆದ್ರಿಂದ ಎಲ್ಲ ಜಾರಿ ಹೋಗುತ್ತೆ. ಬಾತಿಗೆ ನೀರು ಸುರಿದ್ರೆ ಹೇಗೋ ಹಾಗೆ ಅದು ಪುಕ್ಕವನ್ನ ಒಂದು ಸಲ ಕೊಡವಿದ್ರೆ ಸಾಕು, ನೀರೆಲ್ಲ ಒದರಿ ಹೋಗುತ್ತೆ. ಒಂದು ತೊಟ್ಟು ಅದರ ದೇಹದ ಮೇಲೆ ಇರೋದಿಲ್ಲ. ಶ್ರೀಕೃಷ್ಣ ಬೇಕಾದಷ್ಟು ಕರ್ಮಗಳನ್ನು ಮಾಡ್ದ, ಆದರೆ ಯಾವುದರ ಮೇಲೆಯೂ ಆಸಕ್ತನಾಗಿರಲಿಲ್ಲ. ನಮೇ ಕರ್ಮಫಲೇ ಸ್ಪೃಹ. ಕರ್ಮ ಫಲದಲ್ಲಿ ನನಗೆ ಆಸೆ ಇಲ್ಲ ಅಂತಾನೆ ಶ್ರೀಕೃಷ್ಣ. ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಅಧಿಕಾರ, ಅದರಿಂದ ಬರುವ ಫಲಗಳಿಗಲ್ಲ ಅಂತ ಸಾರ್ತಾನೆ. ಆ ಬೋಧನೆಗೆ ಉದಾಹರಣೆ ಬೇಕಾದರೆ ಅದು ಶ್ರೀಕೃಷ್ಣನ ಜೀವನದಲ್ಲಿಯೇ ನಾವು ನೋಡಬಹುದು. ಅವನಷ್ಟು ಕರ್ಮ ಮಾಡಿದವನು ಅಪರೂಪ ಅಂತ ಹೇಳ್ತಾರೆ. ಎಷ್ಟೊಂದು ಯುದ್ಧಗಳನ್ನು ಮಾಡ್ದ, ಹಲವರನ್ನು ಕೊಂದ, ಸೋಲಿಸಿದ, ಆದರೆ ಯಾವಾಗಲೂ ಅದರಿಂದ ಬರುವ ಫಲಕ್ಕೆ ಅವನು ಕೈಯೊಡ್ಲಿಲ್ಲ. ಉದಾಹರಣೆಗೆ, ಕಂಸನನ್ನ ಕೊಂದಾದ ಮೇಲೆ ತಾನು ಸಿಂಹಾಸನವನ್ನ ಏರಲಿಲ್ಲ. ಕಂಸನ ತಂದೆಯಾದ ಉಗ್ರಸೇನನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ. ಶಿಶುಪಾಲ, ಜರಾಸಂಧ ಮುಂತಾದವರನ್ನ ಕೊಂದ. ಅವರ ರಾಜ್ಯವನ್ನು ತಾನು ತೆಗೆದುಕೊಳ್ಳಲಿಲ್ಲ. ಅದಕ್ಕೆ ಉತ್ತರಾಧಿಕಾರಿಗಳನ್ನ ವಿಚಾರಿಸಿ ಅವರವರ ರಾಜ್ಯಗಳನ್ನು ಅವರವರಿಗೇ ಕೊಡಿಸಿದ. ಫಲದ ಕಡೆ ಶ್ರೀಕೃಷ್ಣ ಗಮನವನ್ನೇ ಕೊಡೋದಿಲ್ಲ. ಒಂದು ಕೆಲಸ ಮಾಡಬೇಕಾಗಿದೆ, ಏಕೆಂದರೆ ಅದು ಕ್ಷತ್ರಿಯನ ಕರ್ತವ್ಯ. ಆದರೆ
ಕೆಲಸ ಮಾಡಿದರೆ ಫಲಕ್ಕೂ ನನಗೆ ಅಧಿಕಾರವಿದೆ ಅಂತ ಭಾವಿಸೋದಿಲ್ಲ. ಇದಕ್ಕೆ ಹೀಗೆ ಹೇಳ್ತಾರೆ, ಫಲಾಸಕ್ತಿಯೇ ಮಾಡುವ ಕರ್ಮದಲ್ಲಿರುವ ವಿಷ ಹಾವಿನ ಬಾಯೊಳಗೆ ವಿಷದ ಹಲ್ಲು ಇರುವಂತೆ. ಆ ವಿಷದ ಹಲ್ಲನ್ನು ಕಿತ್ತಾದ ಮೇಲೆ ಆ ಹಾವಿನೊಡನೆ ಅವನು ಎಷ್ಟು ಬೇಕಾದರೂ ಸದರದಿಂದ ಇರಬಹುದು, ಇನ್ನು ಮೇಲೆ ಅದರಿಂದ ಅಪಾಯವಿಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ನಿರ್ಮಲ ಮತ್ತು ನಿಷ್ಕಲ್ಮಶವಾದುದಕ್ಕೆ ಯಾವಾಗಲೂ ಕಳಂಕ ಬರೋದಿಲ್ಲ. ಅಂತಹುದಕ್ಕೆ ಅಪೂರ್ಣತೆಯ ಭಾವವೂ ಇರದೇ ಇರೋದ್ರಿಂದ ಅಲ್ಲಿ ಯಾವುದೇ ಬಯಕೆನೂ ಇರೋದಿಲ್ಲ. ಕರ್ಮಲೇಪ ಮತ್ತು ಬಯಕೆಗಳು ಅಹಂಕಾರಕ್ಕೆ ಸಂಬಂಧಪಟ್ಟಿರೋದು. ಆತ್ಮನು ಮನಸ್ಸು ಮತ್ತು ಬುದ್ಧಿಯ ಮೂಲಕ ಕಾರ್ಯೋನ್ಮುಖನಾದಾಗ ಅಹಂಕಾರ ಉಂಟಾಗತ್ತೆ. ಅಹಂಕಾರವು ನಾನಾ ರೀತಿಯ ಬಯಕೆಗಳಿಂದ ಏನೆಲ್ಲ ಕರ್ಮಗಳನ್ನು ಮಾಡಿ ಕೊನೆಗೆ ಕರ್ಮಲೇಪವನ್ನು ಅಂದರೆ ಅಶಾಂತಿ ದುಃಖಗಳನ್ನು ಮಾಡಿಕೊಳ್ಳುತ್ತೆ. ಉದಾಹರಣೆಗೆ, ಒಂದು ಪಾತ್ರೆಯ ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬ ನೀರಿನ ಸ್ಥಿತಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತೆ. ನೀರು ಅಲುಗಾಡಿದಾಗ ಪ್ರತಿಬಿಂಬನೂ ಅಲುಗಾಡುತ್ತೆ. ನೀರು ಕಪ್ಪಾಗಿದ್ರೆ ಬಿಂಬವು ಮಂಕಾಗಿರುತ್ತೆ. ಪ್ರತಿಬಿಂಬದ ಅಲುಗಾಡುವಿಕೆಯಾಗಲಿ ಅಥವಾ ಪ್ರತಿಬಿಂಬವು ಮಂಕಾಗಿರುವುದರಿಂದಾಗಲಿ ಮೂಲ ವಸ್ತುವಿನಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ. ಅಂದರೆ ಸೂರ್ಯನ ಪ್ರಭೆಗೆ ಕುಂದೇನೂ ಬರೋದಿಲ್ಲ. ಅಂತೆಯೇ ದುಷ್ಟ ಗುಣಗಳಿಂದ ಅಂತಃಕರಣವು ಹೊಲಸಾಗಿದ್ರೆ ಆತ್ಮನಿಗೆ ಅದರಿಂದ ಏನೂ ಆಗೋದಿಲ್ಲ. ನಾನಾ ಕರ್ಮಗಳನ್ನು ಮಾಡೋದು ಅಹಂಕಾರವೇ. ಅವುಗಳ ಫಲಗಳನ್ನು ಅನುಭವಿಸೋದು ಅಹಂಕಾರವೇ. ಆತ್ಮನು ಅಕರ್ತನು, ಆದ್ದರಿಂದ ಅಭೋಕ್ತನೂ ಕೂಡ. ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ನಸ ಬದ್ಯತೆ. ಇತಿ ಅಂದರೆ ಹೀಗೆ, ಯಹ ಯಾರು, ಮಾಂ ನನ್ನನ್ನು, ಅಭಿಜಾನಾತಿ ಅಂದರೆ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆಯೋ, ಸಹ ಅವನು, ಕರ್ಮಭಿಹಿ ಅಂದರೆ ಅಂತಹ ಕಾರ್ಯಗಳ ಪ್ರತಿಕ್ರಿಯೆಯಿಂದ ನ ಬದ್ಯತೆ ಬಂಧಿಸಲ್ಪಡುವುದಿಲ್ಲ. ಇತಿಮಾಂ ಯೋಭಿಜಾನಾತಿ ಯಾರು ನನ್ನನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವರೋ, ಕರ್ಮಭಿರ್ನಸ ಬದ್ಯತೆ ಅವರೂ ಸಹ ಕರ್ಮ ಬಂಧನದಿಂದ ಮುಕ್ತರಾಗುವರು. ಕೃಷ್ಣ ಹೇಳ್ತಾನೆ, ನನಗೆ ಕರ್ಮಗಳು ಅಂಟೋದಿಲ್ಲ, ಕರ್ಮ ಫಲಗಳಲ್ಲಿ ನನಗೆ ಆಸಕ್ತಿಯೂ ಇಲ್ಲ. ಹೀಗೆ ನನ್ನನ್ನು ಯಾವನು ತಿಳಿದುಕೊಳ್ಳುವನೋ ಅಂತಹವನು ತನ್ನ ಕರ್ಮಗಳಿಂದ ಬಂಧಿತನಾಗೋದಿಲ್ಲ ಅಂತ. ಶ್ರೀಕೃಷ್ಣ ಫಲಾಸಕ್ತಿ ಇಲ್ಲದೆ ಕರ್ಮ ಮಾಡುತ್ತಿದ್ದ ಅಂತ ನಾವು ತಿಳಿದರೆ ನಮಗೆ ಬಿಡುಗಡೆ ಹೇಗೆ ಬರುತ್ತೆ ಅಂತ ನಾವು ಆಶ್ಚರ್ಯ ಪಡಬಹುದು. ಆದರೆ ಅದನ್ನು ಸುಮ್ಮನೆ ಬೌದ್ಧಿಕವಾಗಿ ತಿಳಿದುಕೊಳ್ಳೋದಲ್ಲ. ಶ್ರೀಕೃಷ್ಣನ ಜೀವನವನ್ನು ನಾವು ಒಂದು ಉದಾಹರಣೆಯಾಗಿ ಇಟ್ಟುಕೊಂಡು ಅವನಿಗೆ ಕರ್ಮದ ಮೇಲೆ ಇರುವ ಅನಾಸಕ್ತಿ ಮತ್ತು ಅದರಿಂದ ಬರುವ ಫಲಗಳಿಗೆ ಗಮನ ಕೊಡದೇ ಇರೋದು, ಇವುಗಳನ್ನು ಚಿಂತಿಸ್ತಾ ಇದ್ದರೆ, ಮನನ ಮಾಡ್ತಾ ಇದ್ದರೆ ಆ ಭಾವ ಮತ್ತು ಆ ಗುಣ ನಮಗೂ ಬರಬಹುದು. ನಾವು ಹೇಗೆ ಆಲೋಚಿಸ್ತೇವೆಯೋ ಹಾಗೆಯೇ ಆಗ್ತೀವಿ. ನಾವು ಮನನ ಮಾಡುವ ವಸ್ತುವಿನ ಗುಣ ನಮಗೆ ಬರುತ್ತೆ. ಇದು ಮನಃಶಾಸ್ತ್ರದ ರಹಸ್ಯವೂ ಸಹ. ಪ್ರತ್ಯಕ್ಷವಾಗಿ ನಾವೇ ಆ ಗುಣಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋದಿಕ್ಕೆ ಕಷ್ಟ ಆಗಬಹುದು. ಆದರೆ ಯಾರ ಜೀವನದಲ್ಲಿ ಇದು ಜ್ವಲಿಸ್ತಾ ಇದೆಯೋ ಅವನನ್ನು ಕುರಿತು ಚಿಂತಿಸ್ತಿದ್ರೂ ನಮ್ಮ ಅರಿವಿಲ್ಲದೆ ನಮ್ಮ ಜೀವನದ ಮೇಲೆ ಅದು ತನ್ನ ಪ್ರಭಾವವನ್ನು ಬೀರುತ್ತೆ. ಉದಾಹರಣೆಗೆ, ಗಂಧದ ಕಾರ್ಖಾನೆಗೆ ನಾವು ಹೋಗಿ ಬಂದರೆ ನಾವು ಬೇಡ ಅಂತಂದ್ರೂ ಸ್ವಲ್ಪ ಆ ಪರಿಮಳ ನಮಗೆ ಅಂಟಿಕೊಳ್ಳುತ್ತೆ. ಅದರಂತೆಯೇ ಶ್ರೀಕೃಷ್ಣನಂತಹ ಮಹತ್ ವ್ಯಕ್ತಿಗಳು ಯಾವ ಗುಣಕ್ಕೆ ಪ್ರಖ್ಯಾತರಾಗಿರುವರೋ ಅವರ ಜೀವನವನ್ನು ಚಿಂತಿಸ್ತಾ ಇದ್ದರೆ ಆ ಗುಣಗಳು ನಮಗೂ ಬರುತ್ತೆ.